ಏನ್ ಗಲಾಟೆ? ಕಾವ್ಯಗೌಡ ಅವ್ರಿಗೂ ನಿಮ್ಗೂ ಏನ್ ಗಲಾಟೆ? ಸರ್ ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ. ಅದು ನಮ್ಮ ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋಂಥ ವಿಡಿಯೋ. ಅದನ್ನು ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳ್ದಾಕಿ ನೀನು ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ, ನಮಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು. ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯಗೌಡ ಅವ್ರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ, ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಸರ್. ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ, ಈ ರೀತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು, ಬಿಡಮ್ಮ ಹೋಗಲಿ, ಅವರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್ ನಮ್ಮನ್ನು. 2 ವರ್ಷ ಕಾದು ಮಾಡ್ಕೊಂಬಂದರು ಅವ್ರನ್ನ. ಕಾದ್ಕೊಂಡು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನು. ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು. ಸೊ ಆಗಿರಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು, ತಲೆ ಬಾಗಲೇಬೇಕು. ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ, ತಾಳ್ಮೆ 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 ತಾಳ್ಮೆ. ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ. ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನಿಮ್ಮದೇಗೆ ಬದುಕ್ಬೋದು ಎಲ್ಲರೂ. ಬಟ್ ಅವ್ರಿಗೆ ನಾವು ಆ ಮನೇಲಿ ಇರೋದೇ ಇಷ್ಟ ಇಲ್ಲ. ಆ ಮನೇಲಿ ಹೇಗಿದೆ ನಮ್ಮ ಮಾವರು ಕ್ಲಿಯರಾಗಿ ಹೇಳಿದ್ದಾರೆ, ಗ್ರೌಂಡ್ ಫ್ಲೋರಲ್ಲಿ ನಾವು ಇರ್ತೀವಿ, ಫಸ್ಟ್ ಫ್ಲೋರಲ್ಲಿ ನಮ್ಮ ಮನೆಯವರು, ನಾವು, ನನ್ನ ಮಗ ಒಬ್ಬ ಇದ್ದಾನೆ, ಸೆಕೆಂಡ್ ಫ್ಲೋರಲ್ಲಿ ಕಾವ್ಯಗೌಡ ಅವ್ರ ಫ್ಯಾಮಿಲಿ ಇದೆ. ಅಡುಗೆ ಮನೆ ಕೂಡ ಸಪ್ರೇಟ್ 2 ಕಿಚನ್ಸ್ ಇದೆ. ನಾನು ನಮ್ಮ ಅತ್ತೆ ಮನೆ ಒಳಗಡೆ ಅಡುಗೆ ಮಾಡ್ಕೊತೀವಿ, ಅವ್ರದ್ದು ಇನ್ನೊಂದು ಕಿಚನ್ ಇದೆ, ಮನೆ ಹೊರಗಡೆ ಅಡುಗೆ ಮಾಡ್ಕೊತಾರೆ. ಸೊ ನಾವು ಅವ್ರ ಫ್ಲೋರಿಗೆ ಹೋಗಲ್ಲ, ಅವರು ನಮ್ಮ ಫ್ಲೋರಿಗೆ ಬರಲ್ಲ. ಇದೇ ನಮ್ಮ ಮಾವರು ಹೇಳಿದ್ದು, ಡಿಸ್ಟರ್ಬ್ ಮಾಡಬೇಡಿ, ಅವ್ರವ್ರ ಪ್ರೈವಸಿ ಅವ್ರಿಗಿರಲಿ. ಸೊ ನಿಮ್ಮ ಕಿಚನ್ ಏನಿದೆ ನೀವು ಯೂಸ್ ಮಾಡ್ಕೊಳ್ಳಿ, ಅವ್ರ ಕಿಚನ್ ಏನಿದೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಈ ಟೈಮಲ್ಲಿ ಕಾವ್ಯಗೌಡ ಅವರ ವರ್ಕರ್ ಒಬ್ಬರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು? ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನೂ ಮಾತಾಡಲಿಲ್ಲ, ಸುಮ್ಮನೆ ಹೊರಟೋದ್ರು. ಅದಾದ್ಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು, ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗೆ ಕೂತಿದ್ದೀರಾ ನನ್ನ ಮನೇಲಿ, ನೀವು ತಿರ್ಕೊಂತಿನ ಜನ, ನೀವು ನಾಯಿಗಳು ಅಂತ. ನಾನು ಊಟ ಮಾಡ್ತಾ ಇರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ನಾನು ಹೇಳಿದೆ, ನಿಂದ ಹೆಂಗೆ ಮನೆ? ನಮ್ಮ ಮಾವನ ಮನೆ ಇದು, ನಂದು ಮಾವನೇ, ನನಗೂ ಹಾಕಿದೆ ಈ ಮನೇಲಿರೋದಕ್ಕೆ. ಸೊ ಅವ್ರಿಗೇನಂದರೆ ನಾವು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನಮ್ಮನ್ನು ಬಲವಂತವಾಗಿ ಫೋರ್ಸ್ ಮಾಡ್ತಾಯಿದ್ರು. ಗೆಟ್ ಔಟ್ ಆಫ್ ದ ಹೌಸ್, ಇದು ನನ್ನ ಮನೆ, ನಾನು ಕಟ್ಟಿರೋದು, ನಾನು ಮಾಡಿರೋದು ಅಂತ. ಕಟ್ಟಿರೋದು ನಮ್ಮ ಮಾವ ಸರ್, ಅವ್ರ ಸ್ವಯಾಜಿತ ಆಸ್ತಿ ಅದು, ಅವ್ರು ಕಟ್ಟಿರೋ ಮನೆ ಅದು. ಅವ್ರು ಕಟ್ಟಿರೋ ಮನೆ ಇದು. ಈಕೆಗೆ ಏನು ರೈಟ್ಸ್ ಇದೆ ನನ್ನನ್ನು ಹೊರಗಡೆ ಹಾಕೋದಕ್ಕೆ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.